ಹ್ಞೂ ಚಾಲು ಮಾಡಿಲ್ರಿ ಮತ್ತು ಮಾತಾಡ್ರಿ. ಹ್ಞೂ ಓಕೆ ಸ್ನೇಹಿತರೆ, ನೋಡ್ರಿ ರೊಟ್ಟಿ ಎಣಿಕೆ ರೊಟ್ಟಿ ನೋಡ್ರಿ, ರೊಕ್ಕದ ರೊಟ್ಟಿ ರೊಟ್ಟಿ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೆ. ಅಲ್ಲಿ ಒಂದು ತುಣುಕ್ ಒಳಗೆ ಕಾಣತ್ತದ. ಇದು ಒಳಗೆ ನಾ ತಿನ್ನಕ್ಕೆ ಇಟ್ಕೊಂಡು ಗೊತ್ತಿಲ್ಲ. ಒಂದು ತಿನ್ನೋದು ಒಂದು ಇಡೋದು. ಬಾಕ್ಸ್ ಒಳಗೆ ಹಾಕ್ಬೇಕು. ಇದು ಯಾಕಪ್ಪ ರೊಟ್ಟಿ ಅಂದ್ರೆ ಮಂತ್ರಾಲಯ ಟೂರಿಗೆ ಹೊಂಟಿವ್ರಿ. ಪ್ಲ್ಯಾನ್ ಯಾವಾಗತ್ತೆ ಹೇಳ್ರಿ. ಪ್ಲ್ಯಾನ್ ಯಾವಾಗತ್ತೆ ಹೇಳ್ರಿ. ಪ್ಲ್ಯಾನ್ ಏನೂ ಮಾಡಿಲ್ಲ, ಒಟ್ಟಿನಲ್ಲಿ ಏನೋ 15 ದಿನ ಟೈಮ್ ಐತಿ. 15 ದಿನದೊಳಗೆ ಹೋಗಬೇಕು. ಅದಕ್ಕೆ ಇವು ರೊಟ್ಟಿ ಒಂದು ಸ್ವಲ್ಪ ಎಲ್ಲ ಇವು ಮನೆಯಾಗ ಮಾಡಿದ್ವು ಅಲ್ರಿ, ರೊಕ್ಕ ಕೊಡ್ತಂದಾರ ರೊಟ್ಟಿನ. ಯಜಮಾನ್ರು ಅವ್ರ ಕೆಲ್ಸಕ್ಕೆ ತೊಗೊಂಬಂದಿದ್ರು. ಅವರು ಕೆಲ್ಸಕ್ಕಂದ್ರೆ ಅವ್ರು ಬೇರೆ ಕಡೆ ಎಲ್ಲೋ ಹೋಗಿದ್ರು. ಅವರಿಗೆ ಅಂತ ತೊಗೊಂಡೋಗಿದ್ರು ಫ್ರೆಂಡ್ಸ್ ಅವ್ರು ಎಲ್ಲರೂ ಕೂಡಿ. ಅವ್ರಿಗೆ ರೊಟ್ಟಿ ಖರ್ಚಾಗಿಲ್ಲ, ನಾವು ಉಪಯೋಗ ಮಾಡ್ಕೊಳಕತ್ತೀವಿ. ಇನ್ನೊಂದು 15 ದಿನ ಬಿಟ್ಟು ಮಂತ್ರಾಲಯ ಟೂರಿಗೆ ಹೋಗೋರದೀವ್ರಿ. ಎಲ್ಲರೂ ಸೇರಿಬಿಟ್ಟು ತಮ್ಮಂದರು, ನಾನು, ತಂಗಿ, ನನ್ನ ಮಕ್ಕಳು ಎಲ್ಲರೂ ಸೇರಿಬಿಟ್ಟು. ಅಭಿ ಬರ್ತಾನೆ ರೀ ಅವಾಗ. ಅಭಿ ಬಂದಿರಲ್ಲ, ಸ್ಕೂಲ್ ಇರ್ಬೇಕು. ಅದಕ್ಕೆ ನೀವು ರೊಟ್ಟಿ ನಾವು ಉಪಯೋಗ ಮಾಡ್ಕೊಳಕತ್ತೀವಿ. ಶಿವ ಬರ್ತಾನನ್ರಿ? ಏನು ಮಾಡ್ತಾನ ಆ ಬುಟ್ಟಿ ಕೊಡ ನೋಡ್ರಿ. ಇಷ್ಟಕ್ಕೊಂದ ರೊಟ್ಟಿ ಕೊಂಡು ತೊಗೊಂಬಂದಿರ್ತಾವು. ಅದಕ್ಕೆ ಇವಿಷ್ಟು ಇಟ್ಟು ಏನು ಮಾಡಬೇಕು, ನಮಗೆ ನಾಳೆ ಹೋಗ್ತೀವಲ್ಲ ಇನ್ನೊಂದು 15 ದಿನದಾಗ ಇವು ಇಷ್ಟು ತೆಗೀರಿ ಉಳ್ಳಕ್ಕೆ. ಅದಕ್ಕೆ ಉಪಯೋಗ ಮಾಡ್ಕೊತೀವಿ. ಸಾಂಬಾರು ಮಾಡಿರಿ. ಅಯ್ಯಪ್ಪ ಏನೋ ಮನ್ಯಾಗ ಮಾಡಿದ್ದು ಓದವಲ್ಲ ಅಯ್ಯಪ್ಪ ಮನ. ಇವು ರೊಟ್ಟಿ ಬಾರ್ರಿ. ಇವು ಎಣ್ಕಿ ರೊಟ್ಟಿ ಅಪ್ಪ. ಹೊಟ್ಟೆ ತುಂಬದ, ನೆತ್ತಿ ತುಂಬದ. ಹೊಟ್ಟೆ ತುಂಬ್ತಾರೆ. ತುಂಬತಾವ. ಒಂದು 4 ರೊಟ್ಟಿ 3 ಹಾಕೊಂಡ್ರಿ ಹೊಟ್ಟೆ ತುಂಬ್ತಾರೆ. 4 ರೊಟ್ಟಿ 3 ಹಾಕೊಂಡ್ರು ಒಂದೇ. ನಾವು ಮನ್ಯಾಗ ಮಾಡಿದ್ದು 1 ರೊಟ್ಟಿಗೆ ಇವು 4 ರೊಟ್ಟಿಗೆ ಸಮ ಅದು, ಗೊತ್ತದನು? ನಾವು ಮನ್ಯಾಗ 4 ರೊಟ್ಟಿ ಮಾಡೋದು, ಇದು 4 ರೊಟ್ಟಿ ಆಗೋದು. ನಮ್ಮ ಮನ್ಯಾಗ 1 ರೊಟ್ಟಿ ಮಾಡೋದು ಒಂದೇ ಸಮ ಅದು. ತಾಳೆ ಇದನ್ನು ಮಾಡ್ಕೊಂಡ್ರಿ. ಇಷ್ಟು ತನಕ ಕುತ್ಕೊಂಡು 1-2 ಸೇರು ಶೇಂಗಾ ಕಾಳು ಮಾಡಿದ್ದೀನಿ ರೀ. ಯಾಕಂದ್ರೆ ಮೊದಲು ಶೇಂಗಾದ ಹೋಳಿಗೆಗೆ ಮಾಡಿಟ್ಟಿದ್ದೆ. ಶೇಂಗಾದ ಹೋಳಿಗೆ ಮಾಡಿದ್ನಲ್ಲ, ಇನ್ನೇನು ಶೇಂಗಾದ ಹಿಂಡಿ ಕೊಟ್ಟದಕ್ಕೆ ಪಲ್ಯಕ್ಕೆ ಪುಡಿ ಅದು ಎಲ್ಲ ಬೇಕಲ್ಲ, ಹಿಂಗಾಗಿ ಅದಕ್ಕೆ ಮಾಡಿದೆ. ಕಬ್ಬಿನ ನೋಡ್ರಿ ಅದು ಹೋಗಿ. ಇನ್ನೇನು ಕಬ್ಬು ಹಾಕಿ ಕಬ್ಬು ಮತ್ತೆ ಎಲ್ಲಿದ್ರಿ? ಗಟ್ಟಿ ಕವಳಿಗೆ ಅಷ್ಟು ಖರ್ಚಾದ್ರಿ. ಎಷ್ಟು ಇವು ಒಣಗ್ಯಾವ, ಅಂಟ ಸೊಂಟ ಕುಂತಾವ. ಅದಕ್ಕೆ ಇಷ್ಟಕ್ಕೊಂದು ಅನಿಸ್ತದ ನೋಡು. ತೊಗೊಂಬರ್ಬೇಕಾದ್ರೆ ಏಸಿದ್ದು, ನಿಮ್ಮ ಪಪ್ಪ ತರಬೇಕಾದ್ರೆ ಏಸಿದ್ದು, ಕಿಸಿದು ಒಟ್ಟು ಅಂಟ್ರಕ್ಕೆ ಕುಂತ್ಕೊಂಡು ಈಗ ಬಿಡಿ ಬಿಡಿ ಮಾಡಿ ಹಾಕಿ ಒಡಕಿವಲ್ಲ, ಅದಕ್ಕೆ ಅಷ್ಟು ಗೊತ್ತಾಗಿ ಅವು ಸಾಕಿ ಬಿಟ್ಟು ಬ್ಯಾಡ್ರಿ. ಹ್ಞೂ ಅಲ್ಲೇ ಇಡ್ರಿ. ಸಾವ್ಕಾಶ 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 ಸೇರು, ಸಾವ್ಕಾಶ ಸಮಾಧಾನ ತಗೋತಾರ. ಸಮಾಧಾನ ಈ ನಮ್ಗೆ ಗಾಡಿ ಓಡಿಸ್ಕೆ ಹಂಗೆ ದಡಕ್ ದಡಕ್ ಹಾಕಿದ್ವಿ ಏನು ಮಾಡ್ತಾರ? ರಾತ್ರಿ ಹಿಂಗೆ ಮಾಡ್ತಾವ. ಅಟ್ ರೋಮ್ ಅಂತದ. ಏನು ಅವ್ರಿಗೆ ಏನು ಖುಷಿ ಇರ್ತವಕ್ಕೆ. ಇನ್ನೊಬ್ರು ಜೀವನ ಜೊತೆ ಇದು ಮಾಡೋದಾಗ್ತದೆ. ಹಾರ್ಟ್ ಪೇಷಂಟ್ಗಳಿದ್ದು ಜಲ್ದಿ ಸತ್ತು ಹೋಗ್ತಾವ. ಹಿಡ್ಕೊ ಇದು ತಗೊಂಬನೆ ಹಾಕಿ ಹಿಡಿ. ನೋಡ್ರಿ ರೊಟ್ಟಿ ಒಂದು ಫೋಟೋ ಕ್ಲಿಕ್ ಮಾಡೋಣ. ಇಷ್ಟು ರೊಟ್ಟಿ ನಾನೇ ಮಾಡಿ ನೋಡ್ರಿ. ಅಬ್ಬಾ 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 ಯಾಕಲ್ಲಾಗ ಮಾಡ್ಬೇಕು ನಾ ಇಷ್ಟಕ್ಕೊಂತ ರೊಟ್ಟಿ ಹೇಳ್ರಿ. ಬೀಳತ್ ನಿಂತದ ಅದು. ಉಫ್ ಅಂತೇಳಿ ಉದುರೇ ಬೀಳುತ್ತದೆ. ಅದೇ ಏನು ರವದಿದ್ದಂಗೆ ಅವು ರೊಟ್ಟಿ ತಾಳಿ ಒಡ್ಲಿ. ಎಣ್ಕಿ ರೊಟ್ಟಿ ಅಪ್ಪ, ರೊಕ್ಕದ ರೊಟ್ಟಿ. ರೊಕ್ಕದ ರೊಟ್ಟಿ ಸುಮ್ಮ ಬೇಳೆ ಸಾರು ಮಾಡ್ರಿ.
ಈಗ ಹ್ಞೂ ನೋಡ್ತೀನಿ ಮಾಡ್ತೀನಿ, ಯಾವ್ದಾರು ಒಂದು ಮಾಡ್ತೀನಿ. ಒಂದು ಅರ್ಧ ಶೇಂಗಾದೊಳಗೆ ತಿನ್ಕೊಂತ ಮ್ಯಾಗ ಬಂದೆ. ಇವತ್ತೇ ತಗೊಂಡ್ಲ, ಏನೂ ಇಲ್ಲ, ಏನೋ ಇನ್ನು ಕೆಲಸ ಸಿಕ್ಕಾಪಟ್ಟಿ ಅದ. ಏನೇನಾದ್ರೆ ಅವು ಬಾಂಡೆ ತೊಳಿಬೇಕು, ಸಂಜೆ ಕಡೆಗೆ ರೆಡಿ ಮಾಡಬೇಕು. ಅದೇ ಅಲ್ಲ ದೋಸೆ ಹಿಟ್ಟು ಐತಿ. ಹ್ಞೂ ದೋಸೆ ಹಿಟ್ಟು ಮತ್ತೆ ಹ್ಞೂ ಈಗ ಸದ್ದು ರೊಟ್ಟಿ ಊಟ ಆಗ್ಬೇಕು ರಾತ್ರಿಗೆ. ಈ ಸಾರು ಮಾಡಿರಿ, ಇವು ಆಗಲ್ಲ. ಹ್ಞೂ ಹ್ಞೂ ಹಂಗೆ ಅಲ್ಲ ಮುದುಕಿ ಐತಲ್ಲ ಕಾರ್ನ ಕುಂತು ಮಾಡತ್ತಲ್ಲ. ಇದು ತರ ಇದು ಸಿನಿಮಾದೊಳಗೆ ಇದು ಚಲುವಿನ ಚಿತ್ತಾರದೊಳಗೆ ಲಾಸ್ಟಿಗೆ ಗಣೇಶನ ಪರಿಸ್ಥಿತಿ ಹೆಂಗ್ ಬರ್ತದ ನಡ್ ಚಾಪಿ ತಗೋ, ರೊಟ್ಟಿ ತಗೋ, ನಾ ಚಾಪಿನೂ ಇದನ್ನು ತೊಗೊಂಬರ್ತೀನಿ. ಹ್ಞೂ ಫೋನ್ ತೊಗೊಳ್ರಿ, ಒಂದು ಕೈ ಫೋನ್ ಹಿಡೀರಿ, ಒಂದು ಕೈ ಚಾಪಿ ಇಡ್ರಿ, ಒಂದು ಕೈ ಬುಟ್ಟಿ ಇಡ್ರಿ. ಹಾಂ ರೀ ಎಂತ ಮರ ಹೆಣ್ಣು, ಎಂತ ಹೇಳೋದು, ಎಂತ ಮಾಡೋದು. ಬಾಗ್ಲಾಕಿದೆ ತಗೋದು ಅದು ತೋರ ಕೇಳ್ತಿಲ್ಲ ಪಾರ ಕಿವಿ ತಗೋದು. ಅಯ್ಯಪ್ಪ ಅಲ್ಲವ ಯವ್ವ ಈಗ ದಂಡೆಗೆ ಹಾಕ್ಲಪ್ಪ ರೊಟ್ಟಿ ಬರ್ತಪ್ಪ ನೆಗಡಿ. ಒಂದು 100 ಸೀನ್ ಬರ್ತಾವ ನನಗೆ. ಫೋನ್ ಇಡ್ರಿ. ಹ್ಞೂ ಇದು ಮಾಡ್ಬೇಕಲೆ ಉಗುದಪ್ಪಳ ಮಾಡಮ್, ಉಗುದಪ್ಪಳ. ಯಾವಾಗ ಮಾಡಮ್ ಇನ್ನು ಚಾಲು ಮಾಡಮ್. ಇನ್ನು ನಾ ಇರಲ್ಲ, ಇರ್ಬೇಡ ಹೋಗಿ ನಡಿ ನಡಿ. ಅವಾಗ ನಾವು ಸಣ್ಣದಿದ್ದಾಗ 1ನೇ ಕ್ಲಾಸ್ ಏನು 2ನೇ ಕ್ಲಾಸ್ ಇದ್ವಿ. ಅವು ಪಾಠ ನಿಮಗೂ ಇತ್ತಾನೆ ಹೇಳ್ರಿ. ಹೂವನ್ನು ಮಾರುತ್ತಾ ಹೂವಾಡಗಿತ್ತಿ ಹಾಡುತ್ತಾ ಬರುತ್ತಿ ಹಳು, ಬಣ್ಣ ಬಣ್ಣದ ಹೂಗಳು ಬೇಕೆ ಎನ್ನುತ್ತಾ ಮಾರುತ್ತಾ ಬರುತ್ತಿ ಹಳು. ಇದು ಯಾರ್ಯಾರಿಗಿತ್ತು ಪದ್ಯ ಅನ್ನೋದು ಕಮೆಂಟ್ ಮಾಡಿ. ಆಮೇಲೆ 1ನೇ ಕ್ಲಾಸಿಗೆ ಅನ್ನನು ಮಾಡಿದ ಗಾಳಿಪಟ, ಒಂದೊಂದು ಪ್ಯಾಟರ್ನ್ ಹೇಳ್ಕೋತ ಹೇಳ್ರಿ ಹಂಗೆ. ಗಾಳಿಪಟ ದೂರದಿ ಬಗ್ಗಿ ದಾರವ ಜಗ್ಗಿ ತಾರೆಯ ನಗಿಸುವ ನನ್ನ ಪಟ. ನಾವೆಲ್ಲ ಸಣ್ಣದಿದ್ದ ಭಾಳ ಚಂದ ಇದ್ವಪ್ಪ. ಅವಾಗಿನ ಸಿನಿಮಾನು ಚಂದ, ಅವಾಗಿನ ಗದ್ದೆ ಪದ್ಯನೂ ಚಂದ. ಈಗ ಹೆಂಗ ಈಗ ಕುಣಿಯೋದು ಹೆಂಗೆ ಕುಣಿತಾರ್ರಿ ನಮ್ಗೆ ಗೊತ್ತಿಲ್ಲಪ್ಪ, ಅದು ನಮ್ಗೆ ಇಷ್ಟನೂ ಆಗಂಗಿಲ್ಲಪ್ಪ. ಸಿನಿಮಾ ಅದೇ ಶಿಮಾನಿ ಹಪ್ಪಳದಂಗೆ ಆಗ್ಯಾವ. ಹಪ್ಪಳನೇ ಕರೆ ಮತ್ತೆ. ಓಕೆ ಸ್ನೇಹಿತರೆ, ಕೆಲಸ ಭಾಳ ಐತಿ, ಸಿಕ್ಕಾಪಟ್ಟಿ ಕೆಲಸ ಮಾಡಬೇಕು. ಏನು ಮಾಡಬೇಕು ಏನು ಬಿಡ್ಬೇಕು ಒಂದು ಅರ್ಥ ಆಗೋದು. ಶಿವ ಶಿವ ಯಾಕೆ ಬೇಕ್ರಿ ಜನ್ಮ ತಳಿಯದ್ರಿ. ಇವು ಎಲ್ಲಿ ಇಡ್ತೀನಿ ಅಂದ್ರೆ ತೋರಿಸ್ತೀನಿ ಬರ್ರಿ. ಇದು ಜರಿ ಮ್ಯಾಗ ಹಿಂಗೆ ಗ್ಯಾಪ್ ಬಂದಿತ್ತಂದ್ರೆ ಇಲ್ಲಿ ಸ್ವಲ್ಪ ಸಾಮಾನು ಇಡ್ಬೋದಿತ್ತು. ಎಲ್ಲ ಅಲ್ಲಿದಲ್ಲೇ ಇಟ್ಟಿದ್ದೀನಿ. ಸಾಕಾಗೈತೆ ಕೆಲಸ ಮಾಡೋದಕ್ಕೆ. ಇಲ್ಲಿ ಇಟ್ಕೊಡ್ತೀನಿ. ಇಷ್ಟ ಜಾಗ ಸೆಟ್ಲಾಗಿ ಸಪ್ರೇಟ್ ಡಬ್ಬಿ ಇಲ್ಲಿ ಇಡ್ಬೇಕು. ಇನ್ನು ಬಾಂಡೆ ಪೀಂಡೆ ತೊಳಿಬೇಕ್ರಿ. ಎಲ್ಲ ಭಾಳದ ಕೆಲಸ ಏನು ಕೇಳ್ತೀರಿ. ಅದಕ್ಕೆ ನಮ್ಮ ಪಕ್ಕಕ್ಕೆ ಒಂದು ಹೆಣ್ಣಾಲಿಲ್ಲ, ಪಾತ್ರೆ ತೊಳಿಲಕ್ಕೆ ಹಚ್ತಿದ್ದೆ, ಕಸ ಹುಡುಗ್ಲಕ್ಕೆ ಹಚ್ತಿದ್ದೆ, ಕೆಲಸ ಮಾಡ್ಲಕ್ಕೆ ಹಚ್ತಿದ್ದೆ. ಒಂದು ಕಪ್ ಚಾ ಮಾಡ್ಕೊಡೋರಿಲ್ಲ ರೀ, ಏನು ಮಾಡ್ತೀರಿ. ಒಯ್ಯಪ್ಪ ಇದೊಂದು ಒಯ್ಕೆಯಲ್ಲಿ ಬಾಂಡೆದಾಗ ಹಾಕಿ ಅಲ್ಲಿ ತೋರಿಸಿ ಹೋಗೋ ಬಾಂಡೆಗೆ ಎಷ್ಟು ಇಟ್ಟು ನೋಡ್ತೈತಿ. ಮಾತಾಡ ಆ ಸ್ವಿಚ್ ಇದ್ದ ಕಡೆಗೆ ನಾ ಹಾಕಿನಿ. ಇಸು ಬಾಂಡೆ ತೊಳಿಬೇಕು ನೋಡ್ರಿ. ಹಾಂ ರೀ ಬಟನ್ ಸರಿಯಪ್ಪ ಸಾಕು ಕಟ್ ಮಾಡು. ಬಾಂಡೆ ತೊಳಿತೀನಿ, ಚಂದಿಗೆ ಅಡಿಗೆ ಮಾಡ್ತೀನಿ. ಎಲ್ಲ ರಾತ್ರಿ ಟೈಮ್ ಉಳ್ಳಾಕ ಮಾಡಬೇಕು. ಉಳ್ಳಕ್ಕೆ ಬರ್ರಿ ಉಳ್ಳಕ್ಕೆ ಕಟ್ ಮಾಡಿ. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ಪಾತ್ರೆ ಅದು ಎಲ್ಲ ತೊಳೆದ್ಬಿಟ್ಟು ಕುಂತಿದ್ದೀನಿ. ಏನಪ್ಪ ಅಂತಂದ್ರೆ ಇವಾಗ ನೆನಪಾಯ್ತು. ಹಾಂ ಓಕೆ ನನ್ನ ಮಗ ಅದ ನಗಸಕತ್ತ ನಾವು ಹಿಂದೆಂತು. ಏನಪ್ಪ ಅಂತಂದ್ರೆ ಸ್ನೇಹಿತರೆ ತುಂಬ ದಿನ ಆಗಿತ್ತು, ಮರ್ತು ಬಿಟ್ಟಿದ್ದೆ.
ಮೊನ್ನೆ ಲೈವಲ್ಲಿ ಬಂದಾಗ ಕೇಳಿದ್ರು ಗೀತಾಂಜಲಿ ಸಿಸ್ಟರು, ಗೀತಾಂಜಲಿ ಬಡಗೇರ್ ಅಂತ ಅವರ ID ಹಾಕ್ತೀನಿ ನೋಡ್ರಿ. ಅವ್ರು ಏನಪ್ಪ ಅಂದ್ರೆ ಇವಾಗ ನಮ್ಮೂರು ಜಾತ್ರೆಯಲ್ಲಿ ಬಟ್ಟೆ ಸಿಕ್ಕಾಪಟ್ಟೆ ಬಂದಿದ್ದು, ಹೊಲ್ದಿದ್ನಲ್ಲ ಆವಾಗ ಸೀರೆ ಬಂದಿದ್ವಲ್ಲ, ಒಂದು ಸೀರೆ ಬೆಲೆ ಹೇಳಿ ಕಮೆಂಟ್ ಮಾಡ್ತೀನಿ, ಇದು ಯಾರು ಕರೆಕ್ಟಾಗಿದೆ ಅಂತ ಹೇಳಿದ್ದೆ. ನಾನು ತೊಗೊಂಡಿರುವಂಥ ಸೀರೆದು ಓಕೆ ಕರೆಕ್ಟಾಗಿ ಹೇಳಿದರು. ಫಸ್ಟ್ ವಿನ್ ಆಗುತ್ತಂದ್ರೆ ಗೀತಾಂಜಲಿ ಸಿಸ್ಟರು, ಅವ್ರ ID ನೇಮಲ್ಲಿ ಹಾಕಿದ್ದೆ. ಸೆಕೆಂಡ್ ಸೀರೆ ತೋರಿಸಿದೆ ಅಂದ್ರೆ ಯೆಲ್ಲೋ ಕಲರು ಗ್ರೀನ್ ಬಾರ್ಡ್ರ್ ಸೀರೆ ಇತ್ತು ನೋಡ್ರಿ. ಇದ್ರದ್ದು ಸ್ಯಾರಿ ರೇಟ್ ಎಷ್ಟು ಅನ್ನೋದು ಹೇಳ್ರಿ, ಯಾರು ವಿನ್ ಆಗೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸಾರಿ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಯಾಕಪ್ಪ ಅಂತಂದ್ರೆ ಜಾತ್ರೆ ಆದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡೋದು ಸುತ್ತಾಡೋದು ಇದೇ ಆಯಿತು. ಹೀಗಾಗಿ ಜಾತ್ರೆ ಗದ್ದಲದಾಗ ಮರ್ತು ಹೋಗಿಬಿಟ್ಟಿದ್ದೆ. ಅದನ್ನು ಮೊನ್ನೆ ಲೈವಲ್ಲಿ ಕೇಳಿದ್ರು ಸಿಸ್ಟರು, ಅದಕ್ಕೆ ನೆನಪಾಗಿ ಹೋಗಿತ್ತು. ಇವಾಗ ನೋಡಿದ್ರೆ ಸ್ನೇಹಿತರೆ ಎಲ್ಲ ಫೋಟೋನು ಡಿಲೀಟ್ ಆಗಿಬಿಟ್ಟವು. ಡಿಲೀಟ್ ಅಂದ್ರೇನು, ಮೊನ್ನೆ ಸ್ಟೋರೇಜ್ ತೊಗೊತಿದ್ದಿಲ್ಲ ಇದು ಫೋನು, ಸ್ಟೋರೇಜ್ ತೊಗೊಳ್ದಂಗೆ ಆದದಕ್ಕೆ ಮೊನ್ನೆ ತಮ್ಮ ಏನೈತಿ ಊರಿಗೆ ಹೋಗಿದ್ನಲ್ಲ, ರೀಸೆಟ್ ಹೊಡೆದಾಗ ಫುಲ್ ಎಲ್ಲ ಅಷ್ಟು ಫೋಟೋ ಡಿಲೀಟ್ ಆಗಿ ಹೋಗ್ಬಿಟ್ಟಾವೆ. ಹೀಗಾಗಿ ನೋಡ್ತೀನಿ, ಹೋದ ವಿಡಿಯೋದಲ್ಲಿಗಿಂತ ತಕ್ಕೊತೀನಿ, ಅದು ತೊಗೊಂಡು ಕ್ಲಿಕ್ ಮಾಡಿ ಹೇಳ್ತೀನಿ ಯಾರು ವಿನ್ ಆದದ್ದು ಈ ಸತಿ ಅಂತಂದರೆ. ನೋಡಿರಿ ಇಲ್ಲಿ ಹಾಕಿರ್ತೀನಿ ಯಾವ ಸೀರೆ ಅಂದರೆ ಇದೇ ಸೀರೆ ನೋಡಿರಿ. ಆ ಸೀರೆ ರೇಟು 1500 ರೂಪಾಯಿ. ಇದಕ್ಕೆ ಕರೆಕ್ಟಾಗಿ ಯಾರು ಆನ್ಸರ್ ಮಾಡಿದರು ಅಂತಂದ್ರೆ ಮಾನಂದ ಪಂಚಾಳ್ ಅಂತ ನೋಡಿರಿ. ಮಾನಂದ ಪಂಚಾಳ್ ಅಂತ ಅವ್ರದ್ದು ಕೂಡ ಯೂಟ್ಯೂಬ್ ಐತಿ. ಅವ್ರ ID ನೇಮ್ ಹಾಕ್ತೀನಿ, ಅವ್ರ ಚಾನಲ್ ಕೂಡ ಹಾಕ್ತೀನಿ ಇಲ್ಲಿ. ಅವ್ರ ಅವ್ರ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ. ಮಾನಂದ ಅವರು ಕೂಡ ಒಳ್ಳೆ ವಿಡಿಯೋ ಮಾಡಿ ಹಾಕ್ತಾರೆ. ನಮ್ಮ ಸೈಡ್ನವ್ರೆ ಅವರು ಕೂಡ, ನಮ್ಮ ಊರಿಂದ ಊರಿಗೆ ಹತ್ತಿರ ಆಗುತ್ತೆ. ಮಾನಂದ ಪಂಚಾಳ್ ಅಂತ ಹೇಳಿಬಿಟ್ಟು ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಇನ್ನೊಂದು ಸರಿ ಗೀತಾಂಜಲಿ ಸಿಸ್ಟರ್, ನೀವು ವೇಟ್ ಮಾಡಿದ್ರಿ, ಸಾರಿ ನೆನಪು ಹೋಗಿತ್ತು, ಹೀಗಾಗಿ ಹೇಳೋಕ್ಕಾಗಿದ್ದಿಲ್ಲ. ಈ ಸೀರೆಯ ನಿಖರವಾದ ಬೆಲೆ 1500 ರೂಪಾಯಿ ನೋಡಿರಿ. 1500 ರೂಪಾಯಿ ಸೀರೆ ಬೆಲೆ. ಓಕೆ, ಈ ಆನ್ಸರ್ ನಿಮಗೆ ಇಲ್ಲಿ ಸಿಕ್ತು ಅಂತ ಅನ್ಕೊತೀನಿ. ಓಕೆ ಸ್ನೇಹಿತರೆ, ಇನ್ನು ಸಂಜೆ ಅಡುಗೆ ಮಾಡಬೇಕು. ಇದು ಒಂದು ಇವಾಗ ನೆನಪಿಗೆ ಬಂತಲ್ಲ ನನಗೆ, ಅದಕ್ಕೆ ಹೇಳಿದ್ರಾಯ್ತು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ರೊಟ್ಟಿ ಮಾಡಬೇಕು, 1-2 ರೊಟ್ಟಿ ಮಾಡಬೇಕು. ಆಮೇಲೆ ಸ್ವಲ್ಪ ಇದು ಐತಲ್ರಿ, ಮೆಂತ್ಯ ಪಲ್ಯ ಐತಿ, ಅದನ್ನು ಸ್ವಲ್ಪ ತಾಳಿಸ್ತೀನಿ. ಈಗೇನ್ರಿ ಅತ್ತಿ ಊರಿಗೆ ಹೋಗ್ಯಾಳ, ಯಜಮಾನ್ರ ಅಷ್ಟೇ, ಅವ್ರಿಗೆ 1-2 ರೊಟ್ಟಿ ಮಾಡಿಬಿಡ್ತೀನಿ. ನಮಗಂತೂ ಮನೆ ಶೇಂಗಾದ ಹೋಳಿಗೆ ಅದು ಇದು ತಿನ್ಸೈತ್ರಿ, ಯಾವಾದ್ರೂ ಸ್ವಲ್ಪ ಬಾಯಾಡಿಸ್ತಿರ್ತೀವಿ. ಹೀಗಾಗಿ ಅಲ್ಲೇ ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟಿರ್ತೈತಿ. ಹಿಂಗಾಗಿ 1-2 ರೊಟ್ಟಿ ಮಾಡ್ಬೇಕು ಯಜಮಾನ್ರಿಗೆ. ಇನ್ನೂ ಈಗ 7 ಗಂಟೆ ಆಗೈತೆ ರೀ, ಇನ್ನೂ 1 ತಾಸು. 8-8:30 ರೊಟ್ಟಿ ಮಾಡಿದ್ನಿ ಅಂದ್ರೆ ಅವಾಗ ಏನು ರೀ 2 ರೊಟ್ಟಿ, ಅವ್ರು ಉಣ್ಣೋದೇ 2 ರೊಟ್ಟಿ ರೀ, ಅದ್ರ ಮ್ಯಾಗ ಊಟ ಮಾಡೋದೇ ಇಲ್ಲ. ಓಕೆ, ಅವ್ರ ಪರ್ತಾಗ 2 ರೊಟ್ಟಿ ಇಷ್ಟು ಪಲ್ಯ ತಾಳಿಸ್ಬಿಡ್ತೀನಿ. ಇವಾಗ ಬಟ್ಟೆ ಹೊಲಿಯೋಕೆ ಶುರು ಮಾಡ್ಬೇಕು ನೋಡಿರಿ. ಇವತ್ತು ಮಿಷನ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದಿಷ್ಟು ಟಾಪ್ಗಳು ಹೊಲಿಗೆ ಹೊಲಿಗೆ ಹಾಕಿದ್ದೀನಿ. ನಾಳೆಯಿಂದ ಶುರು ಮಾಡ್ಬೇಕು ರೀ. ಬ್ಲೌಸ್ ಅದಾವು, ನಾಳೆಯಿಂದ ಹೊಲಿಯೋಕೆ ಶುರು ಮಾಡ್ಬೇಕು ನೋಡಿರಿ. ಓಕೆ ಸ್ನೇಹಿತರೆ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.